ಏನಿವತ್ತು ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದರು. ಏನು ಕೇಂದ್ರ ಸರ್ಕಾರ ತಂದಂಥ ಕೃಷಿ ಕಾಯ್ದೆಗಳನ್ನ ರದ್ದು ಮಾಡ್ತೀನಿ ಅಂತ ಹೇಳಿದರು. ಆದರೆ ಅವರು ನುಡಿದಂತೆ ನಡೆದಿದ್ದೇನೆ ಅಂತೇಳಿ ಇವತ್ತು ರಾಜೀನಾಮೆ ಕೊಟ್ಟವ್ರೆ. ಅವರು ನುಡಿದಂತೆ ನಡೆದಿದ್ದು ಗ್ಯಾರಂಟಿಗಳೇ ಹೊರತು ಗ್ಯಾರಂಟಿಗಳ ವಿಚಾರ ಇಟ್ಕೊಂಡು ಹೇಳ್ತಾವ್ರೆ ಹೊರತು ರೈತರ ವಿಚಾರ ಎಲ್ಲಿಯೂ ಸಹ ಅವ್ರು ಹೇಳಿಲ್ಲ. ನುಡಿದಂತೆ ನಡೆದಿಲ್ಲ. ರೈತರ ವಿಚಾರವಾಗಿ ನುಡಿದಂತೆ ನಡೆದಿಲ್ಲ. ರೈತರನ್ನ ಏನು ಮಾಡಿದ್ರು, ಬಲಿಚಕ್ರವರ್ತಿನ ಪಾತಾಳಕ್ಕೆ ತುಳಿದ್ನಲ್ಲ ಕೃಷ್ಣ, ಆ ಥರ ಇವತ್ತು ಪಾತಾಳಕ್ಕೆ ತುಳಿಯೋಕ್ಕೆ ಇವತ್ತು ಹುನ್ನಾರವನ್ನು ಮಾಡ್ತಾವ್ರೆ. KIDB ಅನ್ನೋ ಒಂದು ಹೆಸರು ಹೇಳ್ಕೊಂಡು ರೈತರು ನಮಗೆ ನೇರವಾಗಿ ಜಮೀನುಗಳನ್ನ ಕೊಡೋದಿಲ್ಲ. KIDB ಅನ್ನೋ ಒಂದು ಇಲಾಖೆನ ಇಟ್ಕೊಂಡು ರಿಯಲ್ ಎಸ್ಟೇಟ್ ಕಚೇರಿ, ಅದು ನಾವು ಆ ಥರ ಹೇಳ್ತಾಯಿದ್ದೀವಿ, ರಿಯಲ್ ಎಸ್ಟೇಟ್ ಕಚೇರಿ ಇಟ್ಕೊಂಡು ಇವತ್ತು ರೈತರನ್ನ ಒಕ್ಕಲೆಬ್ಬಿಸೋ ಅಂಥ ಕೆಲಸವನ್ನು ಮಾಡ್ತಾವ್ರೆ. ಬಿಡದಿಯಲ್ಲಿರ್ಬೋದು, ಚಿಕ್ಕಬಳ್ಳಾಪುರ ಜಂಗಮಕೋಟೆ ಇರ್ಬೋದು, ನಮ್ಮ ತುಮಕೂರು ಜಿಲ್ಲೆ ಕೋರ ಹೋಬಳಿ ವಸಂತ ನರಸಾಪುರ ಇರ್ಬೋದು, ಇಲ್ಲಿ ಎಷ್ಟು ಭೂ ಸ್ವಾಧೀನಪಡಿಸ್ಕೊಂಡವ್ರೆ. ಭೂ ಸ್ವಾಧೀನಪಡಿಸ್ಕೊಂಡು ಅನ್ನ ಬೆಳೆಯೋಂಥ ಭೂಮಿನಲ್ಲಿ ಇವತ್ತು ಕಲ್ಲು ಮಣ್ಣು ತಂದು ಹಾಕಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಏನು ಕಲ್ಲು ಮಣ್ಣು ತಿನ್ನಿಸಕ್ಕೆ ಹೊರಟವ್ರೆ ನಮ್ಮ ರೈತರಿಗೆ. ಇದು ಆಗಬಾರ್ದು. ಇವತ್ತೇನು ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾವ್ರೆ. ಅದು ಆದ 2 ದಿನಕ್ಕೆ ನಾವಿವತ್ತು ಇಡೀ ರಾಜ್ಯಾದ್ಯಂತ ರೈತರು ಹೊರಟು ಚಿಕ್ಕಬಳ್ಳಾಪುರದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಈಗಲಾದರೂ ಮನಗಂಡು ನಾವೇನು ಪ್ರಣಾಳಿಕೆ ಒಳಗೆ ಬಿಡುಗಡೆ ಮಾಡಿದ್ವಿ, ಕೃಷಿ ಕಾಯ್ದೆಗಳನ್ನ ರದ್ದು ಮಾಡ್ತೀವಿ ಅಂತ, ಮಾನ್ಯ DK ಶಿವಕುಮಾರ್ ಆದರೂ ಸಹ ಈ ರೈತರ ಕಷ್ಟನ ನೋಡಿ ಅದನ್ನಾದರೂ ಮನ್ನಾ ಇದು ಕೃಷಿ ಕಾಯ್ದೆನ ರದ್ದು ಮಾಡ್ತಾರೆ ಅಂತೇಳಿ ನಾವು ಅವರು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದೇ 5ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆ ಜಂಗಮಕೋಟೆಯಲ್ಲಿ ಇಂದ ಸುಮಾರು 10 ರಿಂದ 15 ಸಾವಿರ ಜನ ವಿಧಾನಸೌಧ ಮುತ್ತಿಗೆಗೆ ಬೈಕ್ ರ್ಯಾಲಿ ಮುಖಾಂತರ ಹೋಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಇಡೀ ರಾಜ್ಯದಾಗೆ ಅನ್ನ ಬೆಳೆಯೋಂಥ ಭೂಮಿನ ನೀವೆಲ್ಲೂ ಕಿತ್ಕೊಳ್ಳೋಕ್ಕೆ ನಾವು ಬಿಡೋದಿಲ್ಲ. ರೈತ ಸಂಘ ಬದುಕೈತೆ ಅನ್ನೋದನ್ನ ಇವತ್ತು ನಾವು ತೋರ್ಸೋಕೆ ಹೊರಟಿದ್ದೀವಿ. ಇದೇ ಶುಕ್ರವಾರ 5ನೇ ತಾರೀಕು ಚಿಕ್ಕಬಳ್ಳಾಪುರದಿಂದ ಸುಮಾರು 10 ರಿಂದ 15 ಸಾವಿರ ಜನ ಲೋಕಲ್ನವರೆಲ್ಲ ಏನು ಬೈಕ್ ರ್ಯಾಲಿ ಹೊರಟವ್ರೆ. ನಾವು ತುಮಕೂರು ಜಿಲ್ಲೆಯಿಂದಲೂ ಸಹ ಸುಮಾರು 500 ರಿಂದ 600 ಜನ ತಮ್ಮ ವೆಹಿಕಲ್ಗಳು ಏನಿದಾವೆ ಅದನ್ನು ಮಾಡ್ಕೊಂಡು ಹೋಗಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಆತ್ಮೀಯರೇ, ಈಗ ಇವತ್ತಿನ ದಿನ ನಾವು ಇಲ್ಲಿ ಸೇರಿರೋದು ನಮ್ಮನ್ನು ನಾವು ರೈತರನ್ನು ಉಳಿಸ್ಕೊಳ್ಳೋ ಅಂಥ ಹೋರಾಟಕ್ಕೋಸ್ಕರ ಇಲ್ಲಿ ಸೇರಿದ್ದೀವಿ. ಏನು ಸರ್ಕಾರ KIDBನ ಹೆಸರಿನಲ್ಲಿ ರೈತರ ಫಲವತ್ತತೆ ಇರೋವಂಥ ಜಮೀನನ್ನು ವಶ ಮಾಡಿಕೊಂಡು ಈ ಕಲ್ಚರ್ ಇಲ್ದಲೇ ಇರೋವಂಥ ರಾಜಕಾರಣಿಗಳು ಕಲ್ಚರ್ ಇರೋವಂಥ ರೈತರನ್ನ ಒಕ್ಕಲೆಬ್ಬಿಸೋ ಒಂದು ಹುನ್ನಾರವನ್ನು ನಡೆಸಿದ್ದಾರೆ. ಇದ್ರ ಬಗ್ಗೆ ನಮ್ಮದು ಈ ರೈತ ಸಂಘಟನೆ ಪೂರ್ತಿ ವಿರೋಧ ಮಾಡ್ತಾ ಇದೆ. ಇವರೇನಾದರೂ ಈ ರೈತರ ಜಮೀನಿಗೆ ಕೈ ಇಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ನಡೆಸೋವಂಥ ಅಧಿಕಾರಿಗಳಿಗಾಗಲಿ ಸರ್ಕಾರದಲ್ಲಿರೋವಂಥ ಶಾಸಕರಿಗೆ MLA MP ಗಳಿಗೆ ಇವ್ರಿಗೆಲ್ಲ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ನಾವಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇವ್ರು ಇವತ್ತಿನಿಂದಲೇ ಎಚ್ಚೆತ್ಕೊಂಡು ರೈತರ ಈ ಏನು ಭೂ ಸ್ವಾಧೀನತೆಯನ್ನು ಕೈ ಬಿಡಲಿಲ್ಲ ಅಂತ ಇಟ್ಕೊಂಡ್ರೆ ಇವರಿಗೆ ಮುಂದಿನ ದಿನ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಈ ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸ್ತೀವಿ. ಅದಲ್ಲದೆ ಈ ಸರ್ಕಾರಗಳು ಒಂಥರ ಕಮಿಷನ್ ಏಜೆಂಟ್ಗಳಾಗಿಬಿಟ್ಟಿದ್ದಾರೆ. ಏನು MLAಗಳಿದ್ದಾರೆ, ಮುಖ್ಯಮಂತ್ರಿ ಇರ್ಬೋದು, ಇತರೆ ಯಾರೇ ಸಚಿವರಿರಲಿ, ಅವರವ್ರಿಗೆ ಬೇಕಾದಂಥ ಜಾಗದಲ್ಲಿ ಅವರವರು KIDB ಹೆಸರಿನಲ್ಲಿ ಜಮೀನನ್ನು ಅಕ್ರಮ ಮಾಡ್ಕೊಳ್ಳೋದು, ಈ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಇದುವರೆಗೂ ಮಾಡಿರೋಂಥ ವಶಪಡಿಸ್ಕೊಂಡಂಥ ಜಮೀನಲ್ಲಿ ಯಾವುದೇ ಇಂಡಸ್ಟ್ರಿಯಲ್ ಮಾಡ್ಕೊಂಡಿಲ್ಲ. ಇವ್ರಿಗೆ ಬೇಕಾದಂಥವ್ರಿಗೆ ಮಾರ್ಕೊಂಡು ಜೀವನೋಪಾಯ ಮಾಡ್ಕೊಂಡಿದ್ದಾರೆ ಹೊರತು ಈ ಜೀವನಕ್ಕೆ ಆಧಾರವಾಗಿರುವಂಥವ್ರನ್ನ ಈ ದೇಶ ಸಾಕೋವಂಥ ರೈತರನ್ನ ಒಕ್ಕಲೆಬ್ಬಿಸಿ ಮುಂದಿನ ದಿನ ತಿನ್ನೋಕ್ಕೂ ಅನ್ನಿಲ್ದಂಗೆ ಮಾಡಿ ತಿನ್ನೋ ಅಂಥ ಅನ್ನದಲ್ಲಿ ಈಗಾಗಲೇ ಏನು ಸರ್ಕಾರ ಕೊಡ್ತಾ ಇರೋವಂಥ ಸಬ್ಸಿಡಿ ಹಣದ ಅಕ್ಕಿನಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಮಣ್ಣಿಂದ ಮಾಡಿಬಿಟ್ಟು ಏನಾದರೂ ತಿನ್ನಿಸೋಕ್ಕೂ ರೆಡಿ ಇದ್ದಾರೆ ಕಾಣ್ತಾ ಐತೆ. ಇವೆಲ್ಲವನ್ನು ಎಚ್ಚೆತ್ಕೊಂಡು ಭೂ ಸ್ವಾಧೀನ ರಾಮನಗರ ಇರ್ಬೋದು, ಬಿಡದಿ ಇರ್ಬೋದು, ಮತ್ತು ಚಿಕ್ಕಬಳ್ಳಾಪುರ, ಇವರಲ್ಲಿ ಈಗಾಗಲೇ ತಿಂಗಳಾನುಗಟ್ಟಲೆ ಸುಮಾರು 3 ತಿಂಗಳು 4 ತಿಂಗಳಿಂದ ಹೋರಾಟ ಮಾಡ್ತಾಯಿದ್ದಾರೆ. ಈ ಸರ್ಕಾರ ನಡೆಸೋವಂಥವ್ರಿಗೆ ಋಣ ಕಿಂಚಿತ್ತಾರ ಕರುಣೆ ಇಲ್ದಲೆ ಆ 3 ತಿಂಗಳಿಂದ ಕುಂತಿದ್ರಲ್ಲ, ನಿಮ್ಮ ಕಷ್ಟ ಏನಂತ ಕೇಳೋದು ಒಂದು ಇದಿಲ್ಲ, ಮಾನವೀಯತೆ. ಸದ್ಯದಲ್ಲಿ ಹಿಂದಿನವರೇ ಹಿಂಗಾದ್ರೆ ಅಂದರೆ ಮುಂದಿನವ್ರು ಏನಾಗ್ತಾರೆ ಅನ್ನೋದೇ ಗೊತ್ತಿಲ್ಲ. ಅಂಥ ಒಂದು ಚಿಂತೆ ಈ ರೈತರನ್ನು ಕಾಡ್ತಾ ಐತೆ. ಇವರಾದರೂ ಏನಾದ್ರು ಎಚ್ಚೆತ್ಕೊಂಡು ಹಿಂದಿನವ್ರು ಮಾಡಿದ್ದಾಗಲೇ ಎಲೆಕ್ಷನ್ ಟೈಮಲ್ಲಿ ಇದೇ ನೂತನ ಮುಖ್ಯಮಂತ್ರಿ ಆಗೋವರೇ ಹೇಳಿಕೆ ಕೊಟ್ಟಿದ್ದಾರೆ. ಏನು ನಮಗೆ ಭಾರತ ಸರ್ಕಾರ ಮಾಡಿತ್ತು ಭೂ ಸ್ವಾಧೀನ ಮತ್ತು ಈ ಕೃಷಿ ಕಾಯ್ದೆಯನ್ನು ವಾಪಸ್ ಮಾಡ್ತೀವಿ, ನಮ್ಮನ್ನು ಗೆಲ್ಲಿಸ್ಬಿಡಿ, ನಿಮ್ಮ ಪರ ನೀವು ನಮ್ಮ ಪರ ಇದ್ದರೆ ನಾವು ನಿಮ್ಮ ಪರ ಯಾವಾಗಲೂ ಇರ್ತೀವಿ ಅಂತ.
ಆಗಲೇ 3 ವರ್ಷ ಕಳೆದಿದೆ. ಈ ಸರ್ಕಾರ ಇನ್ನೂ ಕಣ್ಬಿಟ್ಟಿಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿದ್ದೆ ಮಾಡ್ತಾವ್ರೆ. ಇವ್ರಿಗೆ ಇನ್ನೂ ಒಂದು ಸಾರಿ ಏನು 5ನೇ ತಾರೀಕು ನಮ್ಮ ಹೋರಾಟ ಹೊರಟಿದೆ, ಈ ಹೋರಾಟದಲ್ಲಿ ಬಡಿದು ಎಬ್ಬರಿಸಿ ನಮಗೆ ಮಾಡೋ ಅಂಥ ಕೆಲಸನ ಸಂಪೂರ್ಣ ಮಾಡಿಕೊಡ್ಲೇಬೇಕು ಅಂತ ಒತ್ತಾಯ ಮಾಡ್ತೀವಿ. ಮಾಡಲಿಲ್ಲ ಅಂದರೆ ಮುಂದಿನ ದಿನ ಅವ್ರಿಗೆ ಸರಿಯಾದ ಒಂದು ಪಾಠ ಕಲಿಸ್ತೀವಿ.